ವಿಮಾನದ ಕಿಟಕಿ ತೆಗೆದ ಸೂರ್ಯನಿಂದ ಮತ್ತೊಂದು ಅವಾಂತರ. ಸರ್ಕಾರ ಯೋಜನೆ ಟೀಕಿಸೋ ಭರದಲ್ಲಿ ತೇಜಸ್ವಿ ಸೂರ್ಯ ಅಡ್ಡಗಾಲು ಹಾಕ್ತಿದ್ದಾರೆ. ವಿಮಾನದ ಕಿಟಕಿ ತೆಗೆದು ಸೂರ್ಯ ಅವತ್ತಿನ ದಿನ ಬಹಳಷ್ಟು ಟ್ರೋಲ್ ಆಗಿತ್ತು. ಈಗ ಮತ್ತೊಂದು ಅವಾಂತರ ಸೃಷ್ಟಿ ಮಾಡಿದ್ದಾರೆ. ಸರ್ಕಾರದ ಯೋಜನೆ ಟೀಕಿಸೋ ಭರದಲ್ಲಿ ತೇಜಸ್ವಿ ಸೂರ್ಯ ಅಡ್ಡಗಾಲು ಹಾಕ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಸಂಸದನಿಗೆ ತುಮಕೂರಂದ್ರೆ ದ್ವೇಷ. ತುಮಕೂರು ಅಭಿವೃದ್ಧಿ ಆಗೋದು ಬಿಜೆಪಿ ಸಂಸದನಿಗೆ ಬೇಕೇ ಇಲ್ಲ. ಬೆಂಗಳೂರು ಬಿಟ್ಟು ಹೊರ ಜಿಲ್ಲೆಗಳಿಗೆ ಏನೇ ಮಾಡಿದ್ರು ಅದು ವೇಸ್ಟ್ ಅಂತೆ. ತುಮಕೂರು ಜನರ ದ್ವೇಷ ಕಟ್ಟಿಕೊಂಡ ಸಂಸದ ತೇಜಸ್ವಿ ಸೂರ್ಯ ಕಲ್ಪತರು ನಾಡಿನ ಜನರನ್ನ ಕೆಣಕಿ ಕೆಟ್ಟ ಬೆಂಗಳೂರು ದಕ್ಷಿಣ ಸಂಸದ. ವಿಮಾನದ ಕಿಟಕಿ ತೆಗೆದ ಸೂರ್ಯನಿಂದ ಮತ್ತೊಂದು ಅವಾಂತರ ಸೃಷ್ಟಿಯಾಗಿದೆ. ಸರ್ಕಾರದ ಯೋಜನೆ ಟೀಕಿಸೋ ಭರದಲ್ಲಿ ತೇಜಸ್ವಿ ಸೂರ್ಯ ಅಡ್ಡಗಾಲು. ಟೀಕೆ ಮಾಡಲಿ, ಅದು ವಿರೋಧ ಪಕ್ಷದ ಕರ್ತವ್ಯ. ಟೀಕೆ ಮಾಡಬೇಕು, ಆದರೆ ಆ ಟೀಕೆಗೆ ಒಂದಷ್ಟು ಲಾಜಿಕ್ ಬೇಕಲ್ಲ. ನಾಮಾಠೆ ಶಾಸನಂ, ನಾನು ವಿರೋಧಿಸಿದ್ರೆ ಅದು ವಿರೋಧಿಸಿದಂಗೆ, ನಾನು ಮೂದಲಿಸಿದ್ರೆ ಅದು ಭಯಾನಕ ಮೂದಲಿಸುವಿಕೆ ಅಂತ ಭಾವಿಸೋ ರೀತಿಯಲ್ಲಿ ತೇಜಸ್ವಿ ಸೂರ್ಯ ಸದಾಕಾಲ ಒಂದಿಲ್ಲೊಂದು ಎಡವಟ್ಟನ್ನು ಮಾಡ್ಕೋತಾನೆ ಇರ್ತಾರೆ. ಅವರ ಉದ್ದೇಶಕ್ಕೂ ಅವರ ಹೇಳಿಕೆಗೂ ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ. ಇವತ್ತು ಬೆಂಗಳೂರು ಟು ತುಮಕೂರು ರೈಲು ಮಾರ್ಗ ಆಗಬೇಕು ಅಥವಾ ಮೆಟ್ರೋ ರೈಲು ಸಂಚಾರ ಅದಕ್ಕೆ ಚಾಲನೆ ಸಿಗಬೇಕು ಅಂತ ಹೇಳಿ ಸರ್ಕಾರ ಒಂದು ಕಡೆ ಹೋರಾಟ ಮಾಡ್ತಾ ಇದೆ. ಇನ್ನು ಇವರ ಆಡಳಿತಾವಧಿಯಲ್ಲಿ ಇದೇ ಮನುಷ್ಯ ಸಂಸದನಾಗಿದ್ದಾಗಲೂ ಕೂಡ ಈ ತರಹದ ಚಿಂತನೆ ಬಿಡಿ, ಈ ತರಹದ ಆಲೋಚನೆಗೆ ಹತ್ತಿರವಾದಂಥ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿಲ್ಲ ಯಾವತ್ತೂ. ಆದರೆ ಕಾಂಗ್ರೆಸ್ ಆಡಳಿತ ಪಕ್ಷ ಈ ತರಹದೊಂದು ನಿರ್ಧಾರ ಮಾಡಿದೆ. ನೋಡಿ, ರಾಜ್ಯದಲ್ಲಿ ಆಡಳಿತ ಯಾರೇ ಮಾಡಿರಲಿ, ಅದು ಬಿಜೆಪಿನೇ ಮಾಡ್ತಿರಲಿ, ಕಾಂಗ್ರೆಸ್ಸೇ ಮಾಡ್ತಿರಲಿ, ಒಂದು ಜನಹಿತಕ್ಕಾಗಿ, ಕ್ಷೇತ್ರದ ಅಭಿವೃದ್ಧಿಗಾಗಿ, ಜನಸಾಮಾನ್ಯರ ಪರವಾಗಿ ನಿಂತುಕೊಂಡ ಯೋಜನೆಗೆ ನಾವು ಯಾವತ್ತೂ ಬೆಂಬಲಿಸ್ತೀವಿ. ಸೊ ತುಮಕೂರು ಕಲ್ಪತರು ನಾಡು, ಮೂರು ಆ ಭಾಗದ ಸಾಕಷ್ಟು ಜನ ರಾಜಕಾರಣಿಗಳು ಇಡೀ ರಾಜ್ಯಕ್ಕೋಸ್ಕರ ಕೆಲಸ ಮಾಡಿದ್ದಾರೆ. ಈಗಲೂ ಕೂಡ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದಾರೆ. ಅಂತಹ ಒಂದು ತುಮಕೂರು ಜಿಲ್ಲೆ ವಿಚಾರ ಬಂದಾಗ ತೇಜಸ್ವಿ ಸೂರ್ಯರ ಕಿವಿಗೆ ಕಾದ ಸೀಸಾ ಬಿದ್ದವರೆಗೆ ಆಡ್ತಾರೆ. ಅಲ್ಲಿನ ಅಭಿವೃದ್ಧಿ ಸಹಿಸಲ್ಲ, ಅಲ್ಲಿನ ಜನರಿಗೆ ಅನುಕೂಲ ಆಗೋದು ಅಂತ ಹೇಳಿದ್ರೆ ತೇಜಸ್ವಿ ಸೂರ್ಯ ಅವರಿಗೆ ಅಲರ್ಜಿನೋ ಏನೋ ಗೊತ್ತಿಲ್ಲ. ಬೆಂಗಳೂರು ಟು ತುಮಕೂರು ಮೆಟ್ರೋ ರೈಲು ಆದರೆ ಎಷ್ಟೆಷ್ಟು ಅನುಕೂಲಗಳಾಗುತ್ತೆ ಅನ್ನೋದ್ರ ಬಗ್ಗೆ ಪರಿಜ್ಞಾನ ಬೇಡವಾ? ತುಮಕೂರು ನಗರಕ್ಕೆ ಮೆಟ್ರೋ ಸಂಪರ್ಕ ಬೇಡವಂತೆ. ಸರ್ಕಾರದ ಯೋಜನೆಯನ್ನ ವಿರೋಧಿಸಿದ ತೇಜಸ್ವಿ ಸೂರ್ಯ ಸಂಸದ ಅಂತೆ. ತುಮಕೂರಿಗೆ ಮೆಟ್ರೋ ರೈಲು ಓಡಿಸುವುದು ಮೂರ್ಖತನದ್ದು ಎಂದ ತೇಜಸ್ವಿ. ನಿಮ್ಮ ತಂದೆ ವಯಸ್ಸಾಗಿದೆ ಸಿದ್ದರಾಮಯ್ಯನವರಿಗೆ, ಇನ್ನು ಡಿ ಕೆ ಶಿವಕುಮಾರಿಗೂ ಕೂಡ ಅದೇ ವಯಸ್ಸು. ಸರ್ಕಾರದ ನಿರ್ಧಾರವೇ ಮೂರ್ಖತನದ್ದು ಎಂದ ತೇಜಸ್ವಿ ಸೂರ್ಯ ಬೆಂಗಳೂರಿಂದ ತುಮಕೂರಿಗೆ ಮೆಟ್ರೋ ರೈಲು ಯೋಜನೆ ಬೇಡ. ಬೆಂಗಳೂರು ಬಿಟ್ಟು ಹೊರ ಜಿಲ್ಲೆಗಳು ಅಭಿವೃದ್ಧಿ ಆಗಬಾರ್ದ? ಬೆಂಗಳೂರಿಗೆ ಅತಿ ಸಮೀಪದಲ್ಲಿ ಇರೋ ನಗರ ತುಮಕೂರು. ಮೆಟ್ರೋ ರೈಲಿನಿಂದ ತುಮಕೂರಿನವರೆಗೂ ಕೂಡ ಬೆಂಗಳೂರು ವಿಸ್ತಾರ ಆಗುತ್ತೆ. ತುಮಕೂರಿನ ಜನ ಬೆಂಗಳೂರಿನಲ್ಲಿ ಓಡಾಡ್ಕೊಂಡಿರ್ಬೋದು. ಅದರರ್ಥ ಅವರ ಕೆಲಸ ಕಾರ್ಯಗಳಿಗೆ ತುಂಬ ಅನುಕೂಲ ಆಗುತ್ತೆ. ಆದರೆ ಯುವ ಸಂಸದನ ಮಾತು ನೋಡಿ, ಮಧ್ಯಪ್ರವೇಶ ಮಾಡೋದು. ಒಳ್ಳೆ ಕೆಲಸ ಆಗಬೇಕಾದ್ರೆ ನನಗೆ ಹಳೆಯದೊಂದು ಖ್ಯಾತಿ ಪಡೆದಿದ್ದಂಥ ಒಬ್ಬ ಬರಹಗಾರರು ಹೇಳಿರುವಂಥದ್ದು, ಒಳ್ಳೆ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕ್ಕೊಂಡು ಒಂದು ಹೆಣ್ಣುಮಗಳು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಮುಟ್ಟು ನಿಂತ ಹೆಂಗಸೊಬ್ಬರು ಆಡುವಂತಹದ್ದು ಒಂದು ಮೂದಲಿಸುವಂತಹ ಮಾತು ನೆನಪಾಯಿತು. ಹಾಗೆ ರಾಜ್ಯದ ಅಭಿವೃದ್ಧಿ ವಿಚಾರ ಬಂದಾಗ, ಒಂದು ಜಿಲ್ಲೆಯ ಜನಪರ ಕಾಳಜಿ ವಿಚಾರವಾಗಿ ಸರ್ಕಾರ ಒಂದು ಹೆಜ್ಜೆ ಮುಂದೆ ಇಟ್ಟಾಗ ಅದನ್ನು ತಡೆಯುವಂತಹ ಪ್ರಯತ್ನ, ವಿರೋಧಿಸೋದಕ್ಕೂ ಒಂದು ಲಾಜಿಕ್ ಬೇಕಲ್ಲ, ಒಂದು ರಾಜಕೀಯ ಲಾಜಿಕ್. ಬಲವಾದ ಕಾರಣಗಳೇ ಇಲ್ಲ, ಮೂರ್ಖತನದ್ದು ಅನ್ನುವುದಾದರೆ ಅದರಲ್ಲಿ ಏನಿದೆ ಮೂರ್ಖತನ? ಬೆಂಗಳೂರಿನಿಂದ ತುಮಕೂರುವರೆಗೂ ರೈಲು ಸಂಚಾರ ಆರಂಭ ಆದರೆ ಅದನ್ನು ಮೂರ್ಖರು ಅನ್ನೋರು ಮೂರ್ಖರಾಗ್ತಾರೋ ಅಥವಾ ಅದನ್ನು ಜಾರಿಗೆ ತಂದವರು ಮೂರ್ಖರಾಗ್ತಾರೋ ವಿವೇಚನೆ ಇರ್ತಕ್ಕಂಥ ಜನರಿಗೆ ಬಿಟ್ಟ ವಿಚಾರ. ಏನೋ ದ್ವೇಷಿಸಬೇಕು, ಏನೋ ವಿರೋಧಿಸಬೇಕು ಅನ್ನೋ ಕಾರಣಕ್ಕೆ ವಿರೋಧಿಸಬಾರ್ದು. ಜನಹಿತಕ್ಕಾಗಿ ಯಾವುದೇ ಸರ್ಕಾರ ಮಾಡಿದರೂ ಕೂಡ ಅದನ್ನು ಒಪ್ಪುವಂತಹ ಸಂಯಮ ಒಬ್ಬ ರಾಜಕಾರಣಿಗೆ ಬಂತು ಎನ್ನೋದಾದರೆ ಆಗ ಆತ ಒಬ್ಬ ಜನಪರ ಕಾಳಜಿ ಇರ್ತಕ್ಕಂಥ ವ್ಯಕ್ತಿ ಅಂತ. ತುಮಕೂರು ಏನು ತುದಿಲಿಲ್ಲ ಕರ್ನಾಟಕದ, ಬೆಂಗಳೂರಿನ ಕೂಗಲ ಅಳತೆಯ ದೂರದಲ್ಲಿರ್ತಕ್ಕಂತಹದ್ದು.
ಸರಿಯಾಗಿ ಟ್ರಾವೆಲ್ ಮಾಡಿದ್ರೆ ಬೈಕಲ್ಲಿ 1 ಅವರಲ್ಲಿ ರೀಚ್ ಆಗ್ತೀವಿ ತುಮಕೂರಿಗೆ. ಅಂತಹ ತುಮಕೂರಿಗೆ ಮೆಟ್ರೋ ಮಾರ್ಗ ಬಂದರೆ, ಮೆಟ್ರೋ ರೈಲು ಸಂಚಾರ ಆರಂಭಗೊಂಡ್ರೆ ಅಲ್ಲಿನ ಜನರಿಗೆ ಅನುಕೂಲ ಆಗುತ್ತೆ. ಬೆಂಗಳೂರಿಗೆ ಬರುವಂತಹದ್ದು ಹೋಗುವಂತಹ ಸುಲಭ ಆಗುತ್ತೆ. ಅವರ ಸಮಯ ವ್ಯರ್ಥ ಆಗೋದು ನಿಲ್ಲುತ್ತೆ. ಅಲ್ಲಿಂದ ಬಸ್ಸಲ್ಲಿ ಬರಬೇಕಾದ್ರೆ ಎಷ್ಟೋ ಹೊತ್ತಾಗುತ್ತೆ ಬೆಂಗಳೂರಿಗೆ. ಅದೇ ಮೆಟ್ರೋ ಆರಂಭ ಆದರೆ ಇನ್ನು ಟ್ರಾಫಿಕ್ ಕೂಡ ಕಮ್ಮಿ ಆಗುತ್ತೆ. ಇದು ಅಂತ ತಿಳ್ಕೊಳ್ಳಿ. ಮೆಟ್ರೋ ಆರಂಭಗೊಂಡ್ರೆ 2 ವೀಲರಲ್ಲಿ ಹೋಗುವಂತಹ ಎಲ್ಲ ಸವಾರರು ಕೂಡ ಮೆಟ್ರೋದಲ್ಲಿ ಬರ್ತಾರೆ. ಆಗ ತುಮಕೂರು ಬೆಂಗಳೂರು ಹೈವೇನಲ್ಲಿ ಇದರಲ್ಲಿ ಮಾರ್ಗದಲ್ಲಿ ಟ್ರಾಫಿಕ್ ಕೂಡ ಕಮ್ಮಿ ಆಗುತ್ತೆ. ಈ ಎಲ್ಲ ಅನುಕೂಲತೆಗಳನ್ನು ಮರೆತು ಒಂದು ರೀತಿಯ ಅವಿವೇಕತನದ ಹೇಳಿಕೆಯನ್ನು ಕೊಡೋದು ನಿಜಕ್ಕೂ ಕೂಡ ಅದು ಸಮಂಜಸವಲ್ಲ. ಒಂದು ರೀತಿಯಲ್ಲಿ ತುಮಕೂರು ವಿರೋಧಿ ಆದ್ರ ತೇಜಸ್ವಿ ಸೂರ್ಯ ತುಮಕೂರಿನ ಅಭಿವೃದ್ಧಿಯನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಸಂಸದ ತೇಜಸ್ವಿ ಸೂರ್ಯ ಅವರಿಗೆ? ವಿಮಾನದ ಕಿಟಕಿ ತೆಗೆದಾಗಲೇ ಜನರು ಲೆಕ್ಕ ಹಾಕೊಂಡ್ರು. ಸಂಸದ ಸೂರ್ಯನ ಪ್ರಬುದ್ಧತೆ ಎಷ್ಟು, ಸಂಸದ ಸೂರ್ಯನ ಯೋಚನೆಯ ವಿಸ್ತಾರ ಎಷ್ಟು ಅನ್ನುವಂತಹದನ್ನು ಆ ಸಂದರ್ಭದಲ್ಲೇ ಲೆಕ್ಕ ಹಾಕೊಂಡ್ರು. ತುಮಕೂರು ಅಭಿವೃದ್ಧಿ ಆದರೆ ಸಂಸದನ ಕಿವಿಗೆ ಯಾಕೆ ಕಾದ ಸೀಸಾ ಬಿದ್ದವರ ಹಾಗಾಡ್ತಾರೆ? ಸಂಸದ ಯಾಕೆ ಕೆರಳ್ತಾರೆ? ಯಾಕೆ ಅಡ್ಡಗಾಲ ಹಾಕಬೇಕು? ಬೆಂಗಳೂರಿನಿಂದ ತುಮಕೂರಿಗೆ ಮೆಟ್ರೋ ಮಾರ್ಗ ಆಗುವುದು ಅಭಿವೃದ್ಧಿನೋ ಅನಭಿವೃದ್ಧಿನೋ? ವಿವೇಚನೆ ಇರುವಂತಹ ಒಬ್ಬ ಪ್ರಜೆ ಯೋಚನೆ ಮಾಡಬಹುದು. ಬುದ್ಧಿಶಕ್ತಿ ಇರತಕ್ಕಂಥ ಒಬ್ಬ ಪ್ರಬುದ್ಧ ಪ್ರಜೆ ಯೋಚನೆ ಮಾಡಬಹುದು. ಬೆಂಗಳೂರನ್ನೇ ನಂಬಿಕೊಂಡು ಜೀವನ ಮಾಡುವ ತುಮಕೂರಿಗರು ಸಾಕಷ್ಟು ಜನ ಇದ್ದಾರೆ. ತುಮಕೂರೇನು ಕರ್ನಾಟಕದ ತುದಿಯಲ್ಲಿದೆಯಾ? ಬೆಂಗಳೂರನ್ನು ಅಂಟಿಕೊಂಡೇ ಇದೆ ತುಮಕೂರು. ತುಮಕೂರು ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗೋದು ತೇಜಸ್ವಿ ಸೂರ್ಯರವರಿಗೆ ದಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಇದರಲ್ಲಿ ಲಿಟ್ರಲಿ ನಿಜವಾಗ್ತಾ ಇದೆ. ಜನರ ವಿಶ್ವಾಸ ಕಳ್ಕತ್ತೀರಾ ತೇಜಸ್ವಿ ಸೂರ್ಯ ಅವರೇ? ಮಿಸ್ಟರ್ ತೇಜಸ್ವಿ ಸೂರ್ಯ, ತುಮಕೂರು ಜನರ ವಿಶ್ವಾಸವನ್ನ ಕಳೆದುಕೊಂಡವರ ರಾಜಕೀಯದ ಬದುಕು ಹೆಂಗಂಗಾಗಿದೆ ಅನ್ನೋ ಇತಿಹಾಸ ಕರ್ನಾಟಕದಲ್ಲಿದೆ. ನೆನಪಿಟ್ಕೊಳ್ಳಿ. ನಾನೊಬ್ಬ ಸಂಸದ, ನಾನು ಏನು ಹೇಳಿದ್ರು ನಾಮಾಟೆ ಶಾಸನಂ ಅನ್ನೋ ತರಹದ ಭಾವನೆಯನ್ನು ಬಿಟ್ಟು ಬಿಡಿ. ಸಹೃದಯಿಯಾಗಿ, ರಾಜಕಾರಣಿಯ ಹೃದಯ ಯಾವತ್ತು ವಿಶಾಲವಾಗಿರಬೇಕು. ಹಾಸನ ಇಂಪ್ರೂವ್ ಆಗಬಾರ್ದು, ತುಮಕೂರು ಇಂಪ್ರೂವ್ ಆಗಬೇಕು. ದಕ್ಷಿಣ ಕನ್ನಡ ಜಿಲ್ಲೆ ಇಂಪ್ರೂವ್ ಆಗಬಾರ್ದು, ಉತ್ತರ ಕನ್ನಡ ಹಾಳುಬಿದ್ದೋಗ್ಲಿ. ಈ ತರಹದ ಯೋಚನೆ ರಾಜಕಾರಣಿಗಳಿಗೆ ಬರಬಾರ್ದು. ನಿಮ್ಮ ಆಕ್ಷೇಪದ ಅರ್ಥ ಏನು ಹೇಳಿ? ನಿಮ್ಮ ಅಭ್ಯಂತರದ ಉದ್ದೇಶ ಏನು? ನೀವು ಯಾಕಿದನ್ನು ಖಂಡಿಸ್ತಾ ಇದ್ದೀರಿ? ನೀವು ವಿರೋಧ ಮಾಡ್ತಾ ಇರೋದಕ್ಕೆ ಒಂದು ಲಾಜಿಕ್ ಹೇಳಿ. ಅಟ್ಲೀಸ್ಟ್ ರಾಜಕೀಯದ ಲಾಜಿಕ್ ಆದರೂ ವ್ಯಕ್ತಪಡಿಸಿ ಅಲ್ಲ. ಮೂರ್ಖತನದ್ದೇನ್ರಿ ತೇಜಸ್ವಿ ಸೂರ್ಯ ಅವರೇ? ತುಮಕೂರಿಗೆ ಮೆಟ್ರೋ ಮಾರ್ಗ ಆಗೋದು ಮೂರ್ಖತನದ್ದ? ತುಮಕೂರಿಗೆ ಮೆಟ್ರೋ ಟ್ರೈನ್ ಸಂಚರಿಸೋದು ಮೂರ್ಖತನದ ನಿರ್ಧಾರನ? ತುಮಕೂರಿನ ಜನ ಆದಷ್ಟು ಬೇಗ ಬೆಂಗಳೂರು ತಲುಪಿ ತನ್ನ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಮತ್ತೆ ತುಮಕೂರಿಗೆ ಅತ್ಯಂತ ಅನುಕೂಲವಾಗಿ ಹೋಗಿ ತಲುಪಬಹುದಾದಂಥ ಒಂದು ಯೋಜನೆ ತುಮಕೂರಿಗೆ ಬಂದರೆ ಅದು ಅವಿವೇಕಿತನದ? ಒಬ್ಬ ಸಂಸದನಾಗಿ ಯೋಚನೆ ಮಾಡಬಾರ್ದ? ಲೋಕಸಭೆಯಲ್ಲಿ ಕೂತು ಜನಪರವಾಗಿ ಮಾತನಾಡಬೇಕಾದಂತಹ ಅರ್ಹತೆ ಹೊಂದಿರತಕ್ಕಂಥ ಒಬ್ಬ ಎಲೆಕ್ಟೆಡ್, ನೀವು ಸೆಲೆಕ್ಟೆಡ್ ಅಲ್ಲ. ಜನ ನಿಮ್ಮನ್ನು ಆರಿಸಿ ಕಳಿಸಿರೋದು, ನಿಮ್ಮನ್ನು ಯಾರು ಆಯ್ಕೆ ಮಾಡಿರೋದಲ್ಲ. ಎಲೆಕ್ಟೆಡ್ ಒಬ್ಬ ಪ್ರತಿನಿಧಿ ಮಾತನಾಡಬೇಕಾದಂತಹ ಸಾಲುಗಳಲ್ಲಿ ಜಾಗೃತೆ ಇಲ್ಲ, ಸೂಕ್ಷ್ಮತೆ ಇಲ್ಲ, ಬಾಯಿಗೆ ಬಂದ ಹಾಗೆ ಮಾತನಾಡೋದು. ತುಮಕೂರಿನ ಜನ ಈಗ ಸಂಸದ ಸೂರ್ಯರನ್ನ ಛೀತು ಅಂತ ಕರೀತಿದ್ದಾರೆ, ಅಥವಾ ಆ ತರಹದಲ್ಲಿ ನೋಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.